ಎಲ್ಲರೂ ಚೆನ್ನಾಗಿದ್ರು ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಟೈಮ್ ಬಂದು 6:30 ಆಗಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದನೇ. ಸೊ ಇವತ್ತು ವೆಡ್ನೆಸ್ಡೇ. ನನ್ನ ಮಗನೂ ಕೂಡ ನನ್ನ ಜೊತೆನೇ ಇರ್ತಾನೆ ಇಷ್ಟೊತ್ತಿಗೆ. ಸೊ ಕಂಡುಬಿಡೋಕ್ಕೂ ಆಗ್ತಾಯಿಲ್ಲ. ಬಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ತಿಂಡಿ ಮಾಡೋದಕ್ಕೆ ಬೇಗನೆ ಎದ್ದೇಳಬೇಕು. ಸೊ ಇವಾಗ ಆಯಿತು, ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಇವತ್ತು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಗ್ರೀನ್ ಡೇ ನನ್ನ ಮಗನಿಗೆ ಸ್ಕೂಲಲ್ಲಿ. ಸೊ ಎಲ್ಲ ಗ್ರೀನ್ ಫುಡ್ಸ್ ಎಲ್ಲ ಮಾಡಬೇಕು. ಸೊ ಏನೇನು ಪ್ರಿಪೇರ್ ಮಾಡ್ತೀನಿ ಏನು ಎತ್ತ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಇಗ್ನೋರ್ ಮೈ ಫೇಸ್. ಆಗ್ತಾಯಿಲ್ಲ ಕಂಡುಬಿಡೋದಕ್ಕೇ, ಅಷ್ಟು ನಿದ್ದೆ ಬರ್ತಿದೆ. ನಮ್ಮದು ಗುಡ್ ಮಾರ್ನಿಂಗ್ ಹೇಳು. ಸೊ ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕಿಚನಿಗೆ ಬಂದ ತಕ್ಷಣ ಫಸ್ಟು ನಾನು ಏನೇನು ಬೇಕು ಇವತ್ತಿನ ತಿಂಡಿ ಏನು ಮಾಡ್ತಿದ್ದೀನಲ್ವ, ಸೊ ಅದಕ್ಕೆಲ್ಲ ಏನೇನು ಬೇಕು ಚಾಪ್ ಮಾಡೋ ಐಟಮ್ಸ್ ಎಲ್ಲ ಇದ್ದರೆ ಸೊ ಅದನ್ನೆಲ್ಲ ಇಟ್ಕೊಂಡು ಬಂದು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡೆ. ಹಾಗೆ ಒಂದು ಗ್ಲಾಸ್ ವಾಟರ್ ಕೂಡ ಕುಡಿತಾ ಇದ್ದೀನಿ. ಸೊ ಬಿಸಿನೀರಾಗಿರ್ಬೋದು ತಣ್ಣೀರಾಗಿರ್ಬೋದು, ನನ್ನ ಮೂಡ್ ಅವತ್ತು ಹಿಂಗಿರುತ್ತೆ ಆ ರೀತಿ ಒಂದು ಗ್ಲಾಸ್ ನಾನು ಕುಡಿತೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ. ಸೊ ಇವತ್ತು ನಾನು ತಣ್ಣೀರೇ ಕುಡಿತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಒನ್ ಟೈಮ್ ಯಾಕಂದರೆ ಬಿಸಿನೀರು ಹಿಂಗಿರುತ್ತೆ ನನ್ನ ಮೈಂಡ್ ಸೆಟ್, ಆ ರೀತಿ ಕುಡಿತೀನಿ ಅಷ್ಟೇ. ಬಟ್ ಒಂದು ಗ್ಲಾಸ್ ನೀರಂತೂ ಕಂಪಲ್ಸರಿ ಕುಡಿತೀನಿ. ಸೊ ನೀರು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಗೆಯೇ ಏನೇನು ಬೇಕು ಇವತ್ತಿನ ರೆಸಿಪಿಗೆ ಅಂತ ನೀವು ನೋಡಿರೋ ಹಾಗೆ ತಮ್ಮನೇಲಿ ಹೌದು ಇವತ್ತು ಪಾಲಕ್ ಪನ್ನೀರ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ನನ್ನ ಮಗನ ಸ್ಕೂಲಲ್ಲಿ ಸೊ ಗ್ರೀನ್ ಡೇ ಇದೆ ಅಲ್ವಾ ಇವತ್ತು. ಸೊ ಅದಕ್ಕೆ ಅವ್ನಿಗೆ ಡ್ರೆಸ್ಸು ಕೂಡ ಗ್ರೀನ್, ಹಾಗೆಯೇ ಅವ್ನಿಗೆ ಕೊಡೋ ಫುಡ್ಡು ಕೂಡ ಗ್ರೀನ್ ಇರಬೇಕಂತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ನ್ಯಾಕ್ಸ್ ಕೂಡ ಗ್ರೀನ್ ಕಲರ್, ಹಾಗೆಯೇ ಏನಪ್ಪ ಲಂಚ್ ಕೂಡ ಗ್ರೀನ್ ಕಲರ್ ಇರಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಇವತ್ತು ಪಾಲಕ್ ಪನ್ನೀರ್ ರೈಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ನ್ಯಾಕ್ಸಿಗೆ ಬಂದು ಹಸಿರು ಕಾಳು ಮೊಳಕೆ ಕಟ್ಟಿರೋವಂಥದ್ದು ಮಾಡ್ತಾಯಿದ್ದೀನಿ. ಹಸಿರು ಕಾಳು ಮತ್ತು ಹುಳ್ಳಿಕಾಳು ಅಂತಾರಲ್ಲ, ಸೊ ಅದನ್ನು ಎರಡನ್ನೂ ಕೂಡ ಅದನ್ನು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಸಿರು ಕಾಳನ್ನ ಇದು ಮಾಡಿದ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಷ್ಟೇ. ಸೊ ಅದು ಸ್ನ್ಯಾಕ್ಸ್ ಆಗಿನೇ ಇದು ಲಂಚ್. ಸೊ ಎರಡೂ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಸ್ನ್ಯಾಕ್ಸ್ ರೆಸಿಪಿನ ನಾನು ಇವತ್ತು ಶೇರ್ ಮಾಡಲ್ಲ ನಿಮಗೆ, ಯಾಕಂದರೆ ನಾನು ಏನೇನು ಹೆಲ್ತಿ ಸ್ನ್ಯಾಕ್ಸ್ನ ನನ್ನ ಮಗನಿಗೆ ಡೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಸಪ್ರೇಟಾಗಿ ಡೈಲಿ ನಾನು ಮಾಡ್ತಾ ಇರುವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ, ಯಾವ ರೀತಿ ರೆಸಿಪಿನೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಆವಾಗ ಸಪ್ರೇಟ್ ನಾನು ಮಕ್ಳಿಗೆ ಯಾವ ರೀತಿ ಹೆಲ್ತಿ ಸ್ನ್ಯಾಕ್ಸ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಆ ರೆಸಿಪಿನ ಇವತ್ತು ಶೂಟ್ ಮಾಡಲ್ಲ. ಜಸ್ಟ್ ಇವತ್ತು ಪಾಲಕ್ ಪನ್ನೀರ್ ರೈಸ್ ಯಾವ ರೀತಿ ಮಾಡೋದು, ಸೊ ನನ್ನ ಮಗಗೆ ಸ್ಕೂಲಲ್ಲಿ ಗ್ರೀನ್ ಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಎಲ್ಲ ಪಿಕ್ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಹಾಗೆ ರೆಸಿಪಿನಿ ಫುಲ್ ಡೀಟೇಲಾಗೂ ಕೂಡ ಹೇಳ್ತೀನಿ. ನಾನು ಕೂಡ ಪಾಲಕ್ ರೈಸ್ ಮಾಡಿರಲಿಲ್ಲ, ಪನ್ನೀರ್ ಹಾಕಿ ನಾರ್ಮಲಾಗಿ ಮಾಡ್ತಾಯಿರ್ತೀನಿ. ಬಟ್ ಪಾಲಕ್ ಹಾಕಿ ಯಾವಾಗಲೂ ನನ್ನ ಹಸ್ಬೆಂಡ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಪಾಲಕ್ ರೈಸ್ ಅಂತ ಹೇಳಿದ್ರೆ. ಸೊ ಅವರಿಂದ ಇವಾಗ ನನಗೂ ಇಷ್ಟ ಆಗಿಬಿಟ್ಟಿದೆ. ಹೊರಗಡೆ ಹೋಟೆಲಲ್ಲಿ, ಮನೇಲಲ್ಲ. ಸೊ ಮನೇಲಿ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಪಾಲಕ್ನ ಹಾಕಿ. ಸೊ ಪನ್ನೀರ್ ಆ್ಯಸ್ ಯೂಶುವಲ್ ಹಾಕೋತಾ ಇರ್ತೀವಿ. ಸೊ ಅದಕ್ಕೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ನಾನು ಅವ್ರಿಗೆ ಹೇಳಿಲ್ಲ ಹೇಳಬೇಕಂದ್ರೆ. ಸೊ ಅವ್ರಿಗೆ ಆಮೇಲೆ ಗೊತ್ತಾಯಿತು ಸ್ಮೆಲ್ಲೆಲ್ಲ ನೋಡಿ ಬಂದು. ಸೊ ಸರ್ಪ್ರೈಸ್ ಆಗಿರಲಿ ಅಂತ ಅವ್ರಿಗೂ ಕೂಡ ನಾನು ಹೇಳಿರಲಿಲ್ಲ. ಸೊ ಇವಾಗ ಫಸ್ಟ್ ಬಂದು ಈಗ ಈರುಳ್ಳಿ ಎಲ್ಲ ಚಾಪ್ ಮಾಡ್ತಾಯಿದ್ದೀನಿ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಇವಾಗ ಬೇಗನೆ ಎದ್ದೇಳಬೇಕು. ಸೊ ಅವನ್ನ ರೆಡಿ ಮಾಡೋದಕ್ಕೆ ನನಗೆ 1 hour ಬೇಕು. ಸೊ ನಾನು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 7:45 ನಾನು ತಿಂಡಿನೇ ಮುಗಿಸಿರಬೇಕು. ಸೊ ಅವ್ನಿಗೆ ಏನು ಸ್ನಾನ ಮಾಡಿಸಿ ಅವ್ನಿಗೆ ರೆಡಿ ಮಾಡಿ ಅವ್ನಿಗೆ ತಿನ್ನಿಸಿ ಕಳ್ಸೋಷ್ಟರಲ್ಲೇ 8:45 50 ಆಗಿಬಿಡುತ್ತೆ. ಅಷ್ಟೊತ್ತಿಗೆಲ್ಲ ಅವ್ನು ಸ್ಕೂಲಲ್ಲಿ ಇರಬೇಕು. 9ಗೆ ಒಂದು 10 minutes ಅಷ್ಟರಲ್ಲೇ ಸ್ಕೂಲಲ್ಲಿ ಇರಬೇಕಲ್ವ. ಸೊ ಅದಕ್ಕೋಸ್ಕರ ಟೈಮ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಮಧ್ಯ ಬಂದು ಏನಾದರೂ ಹೇಳಿ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಅವನು ನೋಡಿಬಿಟ್ಟಲ್ವ ಟ್ರೈಪೋಡ್ನ ಸೆಲ್ಫಿ ಸ್ಟಿಕ್ಗೆ ಫಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಸೊ ಖುಷಿಯಾಗೋಯ್ತು ಇವಾಗ ಅವನು. ಸೊ ಅದಕ್ಕೇನೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಹಾಗೆ ಈಗ ಹೆಲ್ಪರ್ ಕೂಡ ಬೇರೆ ಇಲ್ಲ ಅಲ್ವಾ. ಸೊ ಫಸ್ಟ್ ತಿಂಡಿ ಎಲ್ಲ ಮುಗಿಸಿ ಅವನನ್ನು ಕಳಿಸಿ ಇವಾಗಂತೂ ನನ್ನ ರೊಟೀನ್ ಯಾವ ರೀತಿ ಆಗಿದೆ ಅಂದರೆ ತುಂಬ ಬ್ಯುಸಿ ರೋಟೀನ್ ಆಗಿಬಿಟ್ಟಿದೆ. ಸೊ ಡೈಲಿ ಇದೇನಾ ಇಷ್ಟೆಲ್ಲ ಮಾಡಬೇಕಾ ಅನ್ನೋಷ್ಟು ಈಗ ನನಗೆ ತುಂಬ ಇದಾಗ್ಬಿಟ್ಟಿದೆ ಅಂತ ಹೇಳ್ಬೋದು, ಅಷ್ಟು ಬ್ಯುಸಿ ರೋಟೀನ್ ಆಗಿದೆ. ಸೊ ಈಗೆಲ್ಲ ಚಾಪ್ ಮಾಡಿ ಇಟ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋಂಥದ್ದು ಒಂದು ಸೇರು ಅಂದರೆ 4 ಲೋಟ ಅಕ್ಕಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ಅಂತ ನೋಡಿ.
ಫ್ರೆಂಡ್ಸ್, ಇವಾಗ ಆಯಿಲೆಲ್ಲ ಕಾದಿತ್ತು. ಸೊ ಅದಕ್ಕೆ ಇವಾಗ ನಾನು ಈರುಳ್ಳಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಸೊ ಅದನ್ನು ಫುಲ್ ಹಾಕೋತಾ ಇದ್ದೀನಿ. ಸೊ ಇವಾಗ ಈರುಳ್ಳಿನ ಫಸ್ಟು ಫ್ರೈ ಮಾಡ್ಕೋಬೇಕು ನೀಟಾಗಿ. ಹಾಗೆಯೇ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್. ನನ್ನ ಮಗನ ವಾಯ್ಸು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿತ್ತು. ಸೊ ನಾನು ಎದ್ದು ಬಂದರೆ ನನ್ನ ಜೊತೆನೇ ಬರ್ತಾನೆ ಯಾವಾಗಲೂ ಅಷ್ಟೇ. ಇನ್ನು ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ, ಮಾರ್ನಿಂಗ್ ಟೈಮ್ ಅಲ್ವಾ, ಬೇಗ ಮಾಡ್ತಾ ಇರ್ತೀನಿ. ಅವನು ಹಬ್ಬಂದಂತೂ ತುಂಬ ನಾಯ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಇವಾಗ ವಾಯ್ಸ್ ಓವರೇ ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಫಸ್ಟಿಗೆ ಆಯಿಲೆಲ್ಲ ಕಾದಾದ್ಮೇಲೆ ಸೊ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಅಂತೇನಿಲ್ಲ, ನಾರ್ಮಲಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆಯಿಲಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸೊ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಬಟಾಣಿ ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಹೇಳ್ದಾಗೆ ನೈಟೇ ನೆನೆಸಿಟ್ಟಿದ್ದೆ ನಾನು. ಸೊ ಅದಕ್ಕೇ ಆ ಬಟಾಣಿನೇ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸಡನ್ನಾಗಿ ಶಾಪಿಂದ ತಂದು ಹಸಿ ಬಟಾಣಿ ಕೂಡ ಹಾಕೋಬೋದು. ಸೊ ಇವಾಗ ಇದನ್ನು ಕೂಡ ಅಷ್ಟೇ ಆಯಿಲಲ್ಲೇ ನೀಟಾಗಿ ಫ್ರೈ ಆಗಬೇಕು ಬಟಾಣಿನೂ ಕೂಡ. ಸೊ ಅದಕ್ಕೆ ಈರುಳ್ಳಿ ಮತ್ತು ಬಟಾಣಿ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನಾನು ಈ ರೀತಿ ಮಾಡ್ತೀನಿ. ಸೊ ಇನ್ಯಾರಾದರೂ ಡಿಫ್ರೆನ್ಸಾಗಿ ಮಾಡೋರು ಇದ್ರೂ ಕೂಡ ಮಾಡ್ಬೋದು. ಸೊ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಾಗೆಯೇ ನೆಕ್ಸ್ಟು ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ನಾನು ಏನೇನೆಲ್ಲ ಪೇಸ್ಟಿಗೆ ಬೇಕು ಅಂತ ಹೇಳಿದೆ, ಸಾರಿ ಇಂಗ್ರೀಡಿಯೆಂಟ್ಸು. ಸೊ ಅದನ್ನೆಲ್ಲ ಇವಾಗ ಹಾಕೋತಾ ಇದ್ದೀನಿ ಒಟ್ಟಿಗೆ. ಸೊ ನೋಡ್ತಾ ಇರ್ಬೋದು ನೀವೇ. ಸೊ ಇದನ್ನು ಅಷ್ಟೇ ಮಸಾಲೆ ತುಂಬ ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು, ಆವಾಗ ತುಂಬ ಟೇಸ್ಟ್ ಬರುತ್ತೆ. ಇದೇ ಅಂತಲ್ಲ, ಸೊ ನೀವು ಯಾವುದೇ ರೀತಿ ವೆಜಿಟೇಬಲ್ಸ್ ಪಲಾವ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಏನೇ ಮಾಡಿದ್ರು ಅಷ್ಟೇ. ಸೊ ಮಸಾಲೆ ಏನು ಮೇಯ್ನಾಗಿ ಹಾಕ್ತೀವಿ ನೋಡಿ, ಅದು ತುಂಬ ಆಯಿಲಲ್ಲಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಸೊ ಫ್ರೈ ಆದಮೇಲೆ ನಾನು ಡೈರೆಕ್ಟ್ ಒಟ್ಟಿಗೆ ಕ್ಯಾರೆಟ್ ಮತ್ತು ಟೊಮೊಟೊನ ಹಾಕೋತಾ ಇದ್ದೀನಿ. ಬೀನ್ಸು ಕೂಡ ಹಾಕೋಬೋದು. ಸೊ ನಾನು ಬೇಡ ಅಂತ ಹೇಳ್ಬಿಟ್ಟು ಬೀನ್ಸ್ ಹಾಕ್ಕೊಂಡಿಲ್ಲ. ಪಾಲಕ್ ರೈಸ್ಗೆಲ್ಲ ಬೀನ್ಸ್ ಹಾಕ್ಕೊಂಡು ಮತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಿರೋದು ವೆಜಿಟೇಬಲ್ಸ್ ಪಲಾವ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಬೀನ್ಸ್ನ ಸ್ಕಿಪ್ ಮಾಡಿದ್ದೀನಿ. ಜಸ್ಟ್ ಕ್ಯಾರೆಟ್ ಹಾಕಿದ್ದೀನಿ. ಸೊ ಬಟಾಣಿ ಹಾಕ್ತೀವಿ, ಹಾಗೆಯೇ ಪನ್ನೀರ್ ಹಾಕ್ತೀವಲ್ವ. ಸೊ ಬೀನ್ಸ್ ಏನು ಕೂಡ ಅವಶ್ಯಕತೆ ಇರಲ್ಲ, ನೀವು ಬೇಕು ಅಂದರೆ ಹಾಕೋಬೋದು, ಅದೇನಿಲ್ಲ, ಆಪ್ಷನಲ್ ಅದು. ಹಾಗೆ ನಾನು ಕ್ಯಾರೆಟ್ ಮತ್ತು ಸ್ವಲ್ಪ ಟೊಮೊಟೊ ಹಾಕ್ಕೊಂಡೆ. ಫ್ರೆಂಡ್ಸ್, ಕ್ಯಾರೆಟು ಟೊಮೊಟೊ ಕೂಡ ನಾವು ನೀಟಾಗಿ ಎಲ್ಲ ಬೆಂದ ಮೇಲೆ ಸೊ ನೆಕ್ಸ್ಟ್ ನಾನು ಇವಾಗ ಗರಂ ಮಸಾಲ 2 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಹಬ್ಬ, ನಾನು ಸಡನ್ನಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ತುಂಬ ಲೆಂತ್ ಆಗೋದೆ ಅಂತ ಹೇಳ್ಬಿಟ್ಟು ರೆಸಿಪಿನ ಅಲ್ಲಲ್ಲೇ ತೋರಿಸ್ತಾ ಇರೋದು ನಿಮಗೆ. ಸ್ವಲ್ಪ ಸ್ಕಿಪ್ ಮಾಡಿ, ಸ್ವಲ್ಪ ಕಟ್ ಮಾಡಿ ಎಡಿಟ್ ಮಾಡಿ. ನೀವು ಸಡನ್ನಾಗಿ ಅಷ್ಟೇ ಬೇಗ ಹಾಕೋಬೇಡಿ. ಸೊ ನಾನಿಲ್ಲಿ ಬೇಗ ಕಾಣ್ತಿರ್ಬೋದು, ಬಟ್ ನಾನು ನೀಟಾಗಿ ಫ್ರೈ ಮಾಡ್ಕೊಂಡೇ ನಾನು ನಿಧಾನಕ್ಕೆ ಹಾಕೋತಾ ಇರೋವಂಥದ್ದು. ಸೊ ಅದನ್ನೇ ಫುಲ್ ಫ್ರೈ ಮಾಡಿಕೊಂಡು ಅಷ್ಟು ತನಕ ವೆಯ್ಟ್ ಮಾಡೋದಾದರೆ ಎಷ್ಟು ಫುಲ್ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಆದರೂ ಬೇಕಾಗುತ್ತೆ ಒಂದು ರೈಸ್ ರೆಡಿ ಆಗೋಷ್ಟರಲ್ಲಿ. ಅಷ್ಟು ತನಕ ಬೇಕಾಗುತ್ತೆ, ಆಮೇಲೆ ನಿಮ್ಗೊಂದು ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಆ ರೀತಿ ತೋರಿಸ್ತಾ ಇರೋವಂಥದ್ದು. ಸೊ ನಾನು ಏನೇನು ಹೇಳ್ತೀನಿ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದೊಂದನ್ನು ಹಾಕ್ಕೊಳ್ಳಿ. ಸೊ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ಬೌಲಲ್ಲಿ ನಾನು ರೈಸ್ನ ತೊಗೊಂಡಿರೋ ಅಂಥದ್ದು. ನಾನು ಹೇಳೋದ್ನಲ್ಲ, ಒಂದು ಸೇರಿ ನಾನು ನಾರ್ಮಲಾಗಿ ಸಣ್ಣಕ್ಕಿನೇ ತೊಗೊಂಡಿರೋದು. ನಾವು ಬೇರೆ ಮನೆಗೆ ರೈಸ್ಗೆ ಅಂತ ಬೇರೆ ಯೂಸ್ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ಇವಾಗ ನಾರ್ಮಲಾಗಿ ಅಂಗಡಿಲಿ ಸಿಗುತ್ತಲ್ಲ ಸಣ್ಣಕ್ಕೆ, ಅದನ್ನೇ ತೊಗೊಂಡಿರೋಂಥ. ಸೊ ಅದೇ ಕಪ್ ಅಳ್ತೇಲಿ ನೋಡ್ತಾ ಇರ್ಬೋದು, ನಾನು ಕರೆಕ್ಟಾಗಿ ಹಾಕೋತಾ ಇದ್ದೀನಿ. 2 ಕಪ್ ಹಾಕೋತಾ ಇದ್ದೀನಿ ವಾಟರ್ನ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಸಣ್ಣಕ್ಕೆಲ್ಲ ತುಂಬ ಹುಡಿಯಾಗಿ ಆಗುತ್ತೆ. ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೇ ಸಮನೆ ಹಾಕಬೇಡಿ. ಸೊ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸೊ ನಾನು ಅದಕ್ಕೇ ಕಪ್ಪನ್ನು ತೋರಿಸಿ ನಾನು ನಿಮಗೆ ಕರೆಕ್ಟಾಗಿ ಹಾಕ್ತಾ ಇರೋವಂಥದ್ದು ನೀರನ್ನ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಎಲ್ಲ ಫ್ರೈ ಆದಮೇಲೆ ನಾನು ಗರಂ ಮಸಾಲೆನೂ ಕೂಡ ಎಲ್ಲ ಫ್ರೈ ಆದಮೇಲೆ ಈಗ ನಾನು ನೆಕ್ಸ್ಟು ವಾಟರ್ನ ಆ್ಯಡ್ ಮಾಡಿರೋವಂಥದ್ದು. ವಾಟರ್ನ ಆ್ಯಡ್ ಮಾಡಾದಮೇಲೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸೊ ನಾನು ಒಂದು ಸೇರಿಗೆ ಮಾಡ್ತಾಯಿದ್ದೀನಿ ಅಲ್ವಾ. ಸೊ ನಾನು ಫಸ್ಟೇ ಒಂದು ಇಡೀ ಅರ್ಲುಪ್ಪನ್ನ ಹಾಕ್ತೀನಿ. ಸೊ ಪುಡಿ ಉಪ್ಪೆಲ್ಲ ಹಾಕೋದ್ರಿಂದ ನಂಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ. ಸೊ ನಾನು ಆ ರೀತಿ ಕೈಲಿ ಹಾಕಿದ್ರೆ ನಂಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ಒಂದು ಇಡೀ ಹಲ್ಲುಪ್ಪನ್ನ ಹಾಕಿದ್ದೀನಿ. ಕೆಲವೊಂದು ಸಲ ಅದನ್ನು ಕೂಡ ಸ್ವಲ್ಪ ಸಪ್ಪೆ ಆಗುತ್ತೆ, ಜಾಸ್ತಿ ಅಂತೂ ಆಗಲ್ಲ, ಯಾವಾಗಲೂ ಸ್ವಲ್ಪ ಸಪ್ಪೆ ಆಗುತ್ತೆ, ಯಾಕಂದರೆ ಎಲ್ಲ ಮಸಾಲೆ ಎಲ್ಲ ಇರುತ್ತಲ್ವ. ಸೊ ಅದಕ್ಕೆ ಇನ್ನೂ ಬೇಕು ಅನಿಸುತ್ತೆ. ಸೊ ನೀರೆಲ್ಲ ಲಾಸ್ಟಲ್ಲಿ ಸ್ವಲ್ಪ ನೀರೆಲ್ಲ ಮಲ್ಬಿಟ್ಟು ಇನ್ನೇನು ರೈಸ್ ಹಾಕಬೇಕು, ಆ ಟೈಮಲ್ಲಿ ಇನ್ನೊಂದು ಸಲ ಟೇಸ್ಟ್ ನೋಡ್ಬಿಡ್ಬೇಕಾದ್ರೆ ನೀವು ಹಾಕೋಬೋದು. ಹಾಗೆಯೇ ಇವಾಗ ನಾನು ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ನೀಟಾಗೆಲ್ಲ ಇದಾಗಲಿ, ಏನಪ್ಪ ನೀರೆಲ್ಲ ಬೇಗ ಕಾಯುತ್ತೆ ಅಂತೇಳ್ಬಿಟ್ಟು. ನಾನು ಟೈಮ್ ಇಲ್ಲ ಅಂತೇಳಿದ್ರೆ ಬಿಸಿನೀರು ಕೂಡ ಆ್ಯಡ್ ಮಾಡಿಬಿಡ್ತೀನಿ. ಬಿಸಿನೀರು ಸಪ್ರೇಟಾಗಿ ಕಾಯೋಕ್ಕಿಟ್ಟು ಇವತ್ತೆಲ್ಲ ಟೈಮ್ ಇತ್ತು ಆಗಲಿ ಅಂತೇಳ್ಬಿಟ್ಟು ಸೊ ನಾನು ಅದನ್ನು ಕ್ಲೋಸ್ ಮಾಡಿದ್ದೀನಿ. ಹಾಗೆ ಅದನ್ನು ವಾಟರ್ದೆಲ್ಲ ಫುಲ್ಲು ಬೇಯಷ್ಟಲ್ಲಿ ನೀಟಾಗಿ ನೀರು. ಇವಾಗ ಫಸ್ಟ್ ನೆಕ್ಸ್ಟ್ ಬಂದು ಪಕ್ಕದಲ್ಲಿ ಬೇರೆ ಪ್ಯಾನ್ಗೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಹಾಕ್ಕೊಂಡು ಇವಾಗ ಪನ್ನೀರ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ಸೊ ಫಸ್ಟು ತುಪ್ಪದಲ್ಲಿ ಕ್ಯೂಬ್ಸ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಇದನ್ನು ಸ್ಟಾರ್ಟಿಂಗ್ ಹಾಕೋದಿಲ್ಲ ಅಲ್ವಾ ಪನ್ನೀರ್ನ, ಯಾಕಂದರೆ ಹಾಕಿದ್ರು ಕೂಡ ಎಲ್ಲ ಒಡೆದೋಗ್ಬಿಡುತ್ತೆ ನಾವು ಮಿಕ್ಸ್ ಮಾಡ್ತಾ. ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಒಳಗಡೆನೂ ಕೂಡ ಅದು ಸಾಫ್ಟಾಗಿ ಆಗಿರಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಇವಾಗ ನೀಟಾಗಿ ಪನ್ನೀರ್ ಕ್ಯೂಬ್ಸ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. ಸೊ ಸ್ವಲ್ಪ ಫ್ರೈ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಮತ್ತು ಇದಕ್ಕೇ ಒಂದು 1/2 ಸ್ಪೂನಷ್ಟು ನಾನು
ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಹಾಫ್ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟೇಸ್ಟಿಗೆ ಅಷ್ಟೇ, ಯಾಕಂದರೆ ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ಇದರಲ್ಲೇ ನೀಟಾಗಿ ಫ್ರೈ ಆದರೆ ತುಂಬ ಟೇಸ್ಟು ಕೂಡ ಇದಕ್ಕೂ ಸ್ವಲ್ಪ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಫ್ರೆಂಡ್ಸ್ ಹಾಗೆ ಈಗ ನೋಡ್ತಾ ಇರ್ಬೋದು ಕ್ಯಾಪು ಕೂಡ ತೆಗೆದು ನೋಡಿದೆ, ಪನ್ನೀರೆಲ್ಲ ನೀಟಾಗಿ ಫ್ರೈ ಆಗಿ ಇಟ್ಕೊಂಡೆ ಸಪ್ರೇಟು. ಸೊ ನೀರು ಕೂಡ ಎಲ್ಲ ಮಳ್ತಾ ಇತ್ತಲ್ವ, ಸೊ ಇವಾಗ ಫುಲ್ಲು ಕುದಿ ಬರುತ್ತಲ್ವ, ಸೊ ಈ ರೀತಿ ಕುದಿ ಬಂದಮೇಲೆ ನಾನು ಇವಾಗ ರೈಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ರೈಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು. ರೈಸ್ ಆ್ಯಡ್ ಆದಮೇಲೆ ನೋಡ್ಬೋದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಒಂದು 10 ಮಿನಿಟ್ಸ್ ಆದರೂ ಆಗಬೇಕು, ಸೊ ಸಡನ್ನಾಗಿ ಬರೋದಿಲ್ಲ. ಸೊ ಹೌದು, ಹಾಗೆಯೇ ಸ್ವಲ್ಪ ಅವಾಗ ನೋಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿದು ಬರುತ್ತಲ್ವ, ಸೊ ಅದಕ್ಕೋಸ್ಕರ ಅವಾಗವಾಗ ಮಧ್ಯೆ ತುಂಬಾ ತಿರುಗಬಾರ್ದು, ಯಾಕಂದರೆ ಅಕ್ಕಿ ಎಲ್ಲ ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ತಿರುಗಬಾರ್ದು. ರೈಸ್ ಐಟಮ್ ಏನೇ ಮಾಡುವಾಗಲೂ ಆದರೂ ಅಷ್ಟೇ ಅವಾಗವಾಗ ಸ್ವಲ್ಪ ಹೊತ್ತು ತಿರುಗಬೇಕಷ್ಟೇ. ಸೊ ನೋಡ್ತಾ ಇರ್ಬೋದು ನಾನು ಅಷ್ಟೇ ಸ್ವಲ್ಪ ಟೈಮಲ್ಲಿ ಮಾತ್ರ ತಿರುಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅದಕ್ಕಿಂತ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸೊ ಈ ರೀತಿ ನೋಡ್ಕೊಂಡು ತಿರುಗಬೇಕು. ಈ ರೀತಿ ಪ್ಯಾನ್ ಮಾಡೋದ್ರಲ್ಲಿ ಬೇಗ ತಳ ಹಿಡಿಯಲ್ಲ, ಬಟ್ ನಾರ್ಮಲ್ ಪಾತ್ರೆ ಮಾಡ್ತೀವಿ ಅಂದರೆ ತುಂಬ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ಹಾಗೆಯೇ ಈ ಟೈಮಲ್ಲಿ ಇಲ್ಲ ಅಂದರೂ ಒಂದು 85% ಕುಕ್ ಆಗಿದೆ ರೈಸ್ ಅನ್ನೋ ಟೈಮಲ್ಲಿ ನಾನು ಈಗ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಹೌದು, ಯಾಕಂದರೆ ಈ ಟೈಮಲ್ಲೇ ಮಿಕ್ಸ್ ಮಾಡಬೇಕು, ಅದನ್ನು ನೀಟಾಗಿ ಫುಲ್ಲು ದಮ್ ಕಟ್ಟಾಗಿ ಇಟ್ಬಿಟ್ರೆ ನಾವು ನೀಟಾಗಿ ಎಲ್ಲ ಪಂಗುತ್ತೆ. ಸೊ ಸಾಕು, ಈ ಟೈಮಲ್ಲಿ ತುಂಬ ಬೇಗನೆ ಹಾಕ್ಬಿಟ್ರೆ ರೈಸ್ ನಾವು ತಿರುಗ್ತಾ ಇರ್ತೀವಲ್ವ, ಸೊ ತುಂಬ ಒಡೆದೋಗ್ಬಿಡುತ್ತೆ, ಪನ್ನೀರ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಹಾಗೆಯೇ ಮತ್ತೆ ನಾನು ಇವಾಗಲೂ ಕೂಡ 1-2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಹೇಳಿದಾಗಲೇ ತುಪ್ಪ ಎಣ್ಣೆ ಎಲ್ಲ ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ, ಫ್ಯಾಟು ಕೂಡ ಅಷ್ಟೇ ಬೇಗ ಬರುತ್ತೆ. ಬಟ್ ಇಟ್ಸ್ ಓಕೆ, ಒಂದು ಟೈಮ್ ಮಾಡಿದಾಗ ಏನೂ ಮಾಡೋದಕ್ಕಾಗಲ್ಲ ಟೇಸ್ಟಿಗೋಸ್ಕರ. ಸೊ ಇವಾಗ ನಾನು ಫುಲ್ ಮತ್ತೆ ತುಪ್ಪ ಹಾಕ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಅದೇ ಪ್ಯಾನ್ ಇತ್ತಲ್ವ, ಸೊ ಅಲ್ಲೂ ಕೂಡ ಎಲ್ಲ ತುಪ್ಪ ಹಾಕ್ಕೊಂಡೆಲ್ವ ನಾನು ಫ್ರೈ ಮಾಡಿದ್ದು. ಸೊ ಅದಕ್ಕೂ ಸ್ವಲ್ಪ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ, ಯಾಕಂದರೆ ವೇಸ್ಟ್ ಮಾಡಬಾರ್ದಲ್ವ. ಸೊ ಅದಕ್ಕೋಸ್ಕರ ಇವಾಗ ನೀಟಾಗಿ ಇದನ್ನೆಲ್ಲ ದಮ್ ಕಟ್ಟಾಗಿ ಇಟ್ಬಿಟ್ರೆ ಸೊ ಪಾಲಕ್ ಪನ್ನೀರ್ ರೈಸು ರೆಡಿ ಆಗಿಬಿಡುತ್ತೆ. ಸೊ ನಿಮಗೂ ಇಷ್ಟ ಆಯಿತು ರೆಸಿಪಿ ಅಂತ ತಿಳ್ಕೊತೀನಿ. ಸೊ ನೀವು ಡಿಫ್ರೆಂಟಾಗಿ ಮಾಡೋದಿದ್ರೆ ಮಾಡ್ಬೋದು. ಸೊ ನಾನು ಈ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಹಾಗೆ ನನಗಾಗಿರೋ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನು ಹೇಳ್ಬೇಕಂದ್ರೆ ಪಾಲಕ್ನ ಇನ್ನೂ ಒಂದು ಕಂತೆ ಜಾಸ್ತಿ ಹಾಕಿದ್ರು ಕೂಡ ಇನ್ನೂ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಏನೂ ಆಗಲ್ಲ, ಸ್ವಲ್ಪ ಜಾಸ್ತಿ ಆಯಿತು ಅಂತೇನು ಗೊತ್ತಾಗಲ್ಲ, ತುಂಬ ಚೆನ್ನಾಗಾಗುತ್ತೆ ಪಾಲಕ್ ಹಾಕಿದಷ್ಟು. ಸೊ ನನ್ನದು ಎಕ್ಸ್ಪೀರಿಯೆನ್ಸು. ಸೊ ಇವಾಗ ನಾನು ದಮ್ ಕಟ್ಟಾಗಿ ಇಟ್ಟಿದ್ದೀನಿ, ಕಮ್ಮಿ ಉರಿ ಕೊಟ್ಬಿಟ್ಟು ಇಟ್ಬಿಡ್ತೀನಿ. ಸೊ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿಬಿಡ್ತೀನಿ, ಗ್ಯಾಸ್ನು ಕೂಡ ಆಫ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಬಿಡಿಯಾಗಿ ಯಾವ ರೀತಿ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಪಾಲಕ್ ಪನ್ನೀರ್ ರೈಸು, ಸೊ ನನ್ನ ಹಸ್ಬೆಂಡ್ಗೆ ಆ್ಯಸ್ ಯೂಶುವಲ್ ಹೇಳ್ಬೇಕಂದ್ರೆ ಪಾಲಕ್ ರೈಸ್ ಅಂದರೆ ತುಂಬ ಇಷ್ಟ. ಈ ರೀತಿ ರೈಸ್ ಏನೇ ಮಾಡಿಕೊಟ್ರು ತುಂಬ ಇಷ್ಟ. ಸೊ ರೆಡಿ ಆಗಿದೆ. ಹಾಗೆಯೇ ಈಗ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ರೈಸು ಅವತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದೆ, ಮ್ಯಾಮಸ್ ಕೂಡ ಹೇಳಿದರು ಅಷ್ಟೊಂದು ಹಾಕ್ಬೇಡಿ ಅಂತ. ಸೊ ಚೆನ್ನಾಗಿತ್ತಲ್ವ, ನನ್ನ ಮಗ ತಿನ್ನಲಿ ಅನ್ನೋ ಒಂದು ಖುಷಿಲಿ ಹಾಕ್ಬಿಟ್ಟಿದೆ. ಹಾಗೆ ಸ್ನ್ಯಾಕ್ಸ್ ನೋಡ್ಬೋದು ಹೆಲ್ತಿ ರೆಸಿಪಿ ಮಾಡಿಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲ ಖಂಡಿತ ಅಪ್ಕಮಿಂಗ್ ಡೇಸಲ್ಲಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ, ಯಾವ ರೀತಿ ಎಲ್ಲ ನಾನು ಮಾಡ್ತೀನಿ ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆ ಡೈಲಿ. ಸೊ ಬಿಸ್ಕೆಟ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರಲ್ವ, ಸೊ ಅದಕ್ಕೇ ಈ ರೀತಿಯೇ ಮಾಡಿಕೊಡ್ತೀನಿ ನಾನು. ಸೊ ಏನೇನು ಮಾಡ್ತೀನಿ ಡೈಲಿ ಅಂತ ಹೇಳ್ಬಿಟ್ಟು 5 ಡೇಸಿಗೆ ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈಗ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾಯಿತು. ಸೊ ಇವಾಗ ಫಸ್ಟ್ ಇವನಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇವನ್ನ ಕಳಿಸ್ತು ಅಂದರೆ ನಂಗೆ ಹೇಳ್ಬೇಕಂದ್ರೆ ಅರ್ಧ ಕೆಲಸ ಕಂಪ್ಲೀಟ್ ಆದಂಗೆ ಅನಿಸುತ್ತೆ. ಸೊ ಇವಾಗ ಅವನು ಕೂಡ ಗ್ರೀನ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ. ಸೊ ನೀವು ತಮಿಳಲ್ಲಿ ಫೋಟೋ ನೋಡಿರ್ತೀರ. ಸೊ ನೋಡ್ತಾ ಇರ್ಬೋದು, ಫೋಟೋನು ಕೂಡ ಮನೆ ಹತ್ರನೂ ಒಂದು ತೊಗೊಂಡೆ ನಾನು. ಹಾಗೆ ಸ್ಕೂಲಲ್ಲೂ ಕೂಡ ಈ ರೀತಿ ಗ್ರೀನ್ ಡೇನ ಸೆಲೆಬ್ರೇಷನ್ ಮಾಡಿದ್ರು, ವೀಡಿಯೋನು ಕೂಡ ಕಳಿಸಿದ್ದಾರೆ. ಬಟ್ ವೀಡಿಯೋ ಏನು ಹಾಕಲಿಲ್ಲ, ಜಸ್ಟ್ ಅವನೊಬ್ಬಂದು ಫೋಟೋ ಹಾಕಿದ್ದೀನಿ. ಸೊ ನಿಮಗೂ ಕೂಡ ಇವತ್ತಿನ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಏನು ಕಂಟಿನ್ಯೂ ಮಾಡಲ್ಲ, ಸೊ ರೆಸಿಪಿನ ಶೂಟ್ ಮಾಡಿ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಬಾಯ್.